ನಾನು ನಂಬಿದಾತನೇ ನೀನೆ ನಂಬಿಗಸ್ತನು, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ, ನಂಬಿಗಸ್ತನೇ ಮಹಾನಂಬಿಗಸ್ತನೇ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ. ನನ್ನ ಪ್ರೀತಿಯ ದೇವ ಜನರೇ, ಒಮ್ಮೆ ಏನಾಗ್ತದೆ ಅಂದರೆ ಆ ಒಂದು ಪ್ರದೇಶದಲ್ಲಿ ಮಳೆ ಆಗಿರಲ್ಲ. ಆಗ ಅವರೆಲ್ಲರೂ ಏನು ಮಾಡೋಣ, ಇದಕ್ಕೊಂದು ಪರಿಹಾರ ಏನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾವೆಲ್ಲರೂ ಒಂದು ಗುಡ್ಡಗಾಡಾದ ಪ್ರದೇಶಕ್ಕೆ ಹೋಗಿ ಅಲ್ಲಿ ನಾವು ಪ್ರಾರ್ಥಿಸೋಣ ಅಂತ. ಇದನ್ನು ಡಿಸೈಡ್ ಮಾಡಿ ಎಲ್ಲ ಸಭೆ ಜನರು ವಿಶ್ವಾಸಿಗಳು ಆ ಗುಡ್ಡಗಾಡು ಪ್ರದೇಶಕ್ಕೆ ಹೋಗ್ತಾರೆ. ಇನ್ನೇನು ಪ್ರಾರ್ಥನೆ ಆರಂಭ ಮಾಡೋಣ ಅಂದಾಗ ಒಂದು ಚಿಕ್ಕ ಬಾಲಕಿ ಏನು ಮಾಡ್ತಾಳೆ, ಒಂದು ಛತ್ರಿ ಹಿಡ್ಕೊಂಡು ಬರ್ತಾಳೆ. ಇದನ್ನು ನೋಡಿ ಅಲ್ಲಿರುವ ಸೇವಕರಿಗೆ, ಅಲ್ಲಿರುವಂಥ ವಿಶ್ವಾಸಿಗಳಿಗೆ ಬಹಳ ಆಶ್ಚರ್ಯವಾಗ್ತದೆ. ಯಾಕಂದ್ರೆ ಅಲ್ಲಿರುವ ಬಂದಿರುವ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ, ಪ್ರಾರ್ಥನೆ ಮಾಡಿ ಹೋಗೋಣ, ಮಳೆ ನಾಳೆ ಬರ್ಬೋದು ನಾಡಿದ್ದು ಬರ್ಬೋದು ಅಂತ ಅವರು ನೆನೆಸ್ತಾರೆ. ಆದರೆ ಹುಡುಗಿ ನಾವು ಪ್ರಾರ್ಥನೆ ಮಾಡಿ ಆಮೇನ್ ಅನ್ನುವ ಕ್ಷಣದಲ್ಲಿ ಮಳೆ ಬಂದರೆ ಅಲ್ವಾ, ಆ ವಿಶ್ವಾಸವನ್ನು ಅವರೆಲ್ಲ ಇಷ್ಟಪಡ್ತಾರೆ. ಯೇಸುಸ್ವಾಮಿ ದೇವರ ವಾಕ್ಯದಲ್ಲಿ ಹೇಳ್ತಾರೆ, ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯದ 40ನೇ ವಚನದಲ್ಲಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಹಾಲೆಲೂಯಾ. ನಿನ್ನ ಜೀವಿತದಲ್ಲಿ ಒಂದು ಕೊರತೆ ಇದೆ, ಅದೇ ನಂಬಿಕೆ ಅಲ್ವಾ. ಯೇಸುಸ್ವಾಮಿ ಆ ನಂಬಿಕೆಯನ್ನು ಒಯ್ದು ದೊಡ್ಡದಾದ ಪದಾರ್ಥಕ್ಕೆ ಹೋಲಿಸಿಲ್ಲ, ಒಂದು ಹಣ್ಣಿನಿಗೆ ಹೋಲಿಸಿಲ್ಲ, ಒಂದು ಮರ ಗುಡ್ಡಗಾಡು ಪ್ರದೇಶಕ್ಕೆ ಹೋಲಿಸಿಲ್ಲ, ಕೇವಲ ಸಾಸಿವೆ ಕಾಳಿಗೆ ಹೋಲಿಸ್ತಾರೆ. ಒಂದು ಸಾಸಿವೆ ಕಾಳು ತೊಗೊಂಡು ನಾವು ನೆಲಕ್ಕೆ ಹಾಕಿದ್ರೆ ಅದು ಮತ್ತೆ ಹುಡುಕಿ ತರುವುದು ಎಷ್ಟೋ ಕಷ್ಟವೋ, ಅದೇ ರೀತಿಯಾಗಿ ನಿನ್ನ ನಂಬಿಕೆ ಆ ರೀತಿಯಾಗಿ ಬೆಳಿಬೇಕೆಂದು ಯೇಸು ಸ್ವಾಮಿ ನನಗೆ ಕೊಡ್ತಾ ಇದ್ದಾರೆ. ಈಗ ಎಷ್ಟೋ ಈ ವಿಡಿಯೋ ನೋಡ್ತಾ ಇರುವಂಥ ಎಷ್ಟೋ ದೇವ ಜನರೇ, ನೀವು ಎಷ್ಟೋ ವೇಳೆ ಪ್ರಾರ್ಥಿಸ್ತಾ ಇದ್ದೀರಾ, ಆದರೆ ಆ ಪ್ರಾರ್ಥನೆಗಳಿಗೆ ಸದುತ್ತರ ಸಿಗ್ತಾನೆ ಇಲ್ಲ ಇರ್ಬೋದು. ಆದರೆ ಈ ಕ್ಷಣದಲ್ಲಿ ನಾನು ಹೇಳ್ತೇನೆ, ನೀವು ನಂಬೋದಾದರೆ ಇದೇ ಸುಪ್ರಸನ್ನತೆ ಸಮಯ, ಇದೇ ರಕ್ಷಣೆಯ ದಿನ. ನೀವು ಬದಲಾಗ್ರಿ, ನಿಮ್ಮ ನಂಬಿಕೆಯನ್ನು ಆತನ ಮೇಲೆ ಇಡ್ರಿ. ಯಾಕಂದರೆ ಆತನು ನಂಬಿಕೆಯನ್ನು ಹುಟ್ಟಿಸಿ ಪೂರೈಸುವ ದೇವರು ಯೇಸುವೇ ಆಗಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ನನ್ನೊಟ್ಟಿಗೆ ಎಲ್ಲ ಸೇರಿ ಈಗ ಪ್ರಾರ್ಥನೆ ಮಾಡಿರಿ. ನೀವು ಎಷ್ಟೋ ದಿವಸದಿಂದ ಬೇಡ್ತಾ ಬಂದಿರುವ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾನೆ. ಹಾಲೆಲೂಯಾ. ಮಹಾಪರಿಶುದ್ಧನಾದ ದೇವರೇ, ಇವತ್ತು ಯಾರ್ಯಾರು ಸ್ವಾಮಿ ಈ ಪ್ರಾರ್ಥನೆ ನನ್ನೊಟ್ಟಿಗೆ ಪ್ರಾರ್ಥಿಸ್ತಾ ಇದ್ದಾರೋ ಅಪ್ಪ ದೇವರು, ಎಷ್ಟೋ ವೇಳೆ ಅವ್ರಿಗೆ ಪ್ರಾರ್ಥನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಈ ದಿನಕ್ಕಾಗಿ ಅವ್ರು ಕಾಯ್ತಾ ಇದ್ದಾರೆ ಸ್ವಾಮಿ. ಈ ದಿನ ಪ್ರಾರ್ಥನೆ ಮುಗಿಸಿದ ಕ್ಷಣ ಮಾತ್ರದಲ್ಲಿ ಸ್ವಾಮಿ ಅವರು ಕರ್ತನೆ ನಿನ್ನ ಮಹಿಮೆಯನ್ನು ಕಾಣಬೇಕಪ್ಪ. ಮುಂದಿನ ದಿವಸದಲ್ಲಿ ಅವರು ಬಂದು ಸಾಕ್ಷಿ ಹೇಳ್ಬೇಕಪ್ಪ, ನೀನು ಮಾಡಿರುವ ಮಹೋಪಕಾರಕ್ಕೆ ಬದಲೇನು ಮಾಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿ ಪಡಿಸ್ತೇನೆ ಅಂತ ಹೇಳಿದಂತೆ ಅಪ್ಪ, ಪ್ರತಿಯೊಬ್ಬರು ನಾಮನ್ನು ಕೊಂಡಾಡುವಂತೆ ಸಹಾಯ ಪಾಲಿಸ್ರಿ, ಆಶೀರ್ವದಿಸ್ರಿ, ಬಲಪಡಿಸ್ರಿ. ಎಲ್ಲ ಘನ ಮಾನ ಮಹಿಮೆಗಳು ನಿಮಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.